ಕಪಿಲ್ ದೇವ್ಗೆ ಸಾಧ್ಯವಾಗಿತ್ತು, ಮಹೇಂದ್ರ ಸಿಂಗ್ ಧೋನಿಗೆ ಸಾಧ್ಯವಾಗಿತ್ತು. ಧೋನಿಗೆ 2 ಬಾರಿ, ಒಂದು T20 ವಿಶ್ವಕಪ್, ಇನ್ನೊಂದು ಒನ್ ಡೇ ವಿಶ್ವಕಪ್, ಎರಡನ್ನೂ ಕೂಡ ಗೆದ್ದಂಥ ನಾಯಕ ಮಹೇಂದ್ರ ಸಿಂಗ್ ಧೋನಿ. ಆ ರೀತಿಯ ಮತ್ತೊಂದು ಅವಕಾಶ ಸಿಗ್ತಾ ಇರೋದು ರೋಹಿತ್ ಶರ್ಮಾಗೆ. ಸಿಕ್ಕಾಯಿತು, ಗೆದ್ದಾಯಿತು. ಇದೀಗ ಮುಂಬೈನಲ್ಲಿ ಎಲ್ಲ ಈ ವೀರರು ಬಂದು ಇಳಿದ್ರು. ದೆಹಲಿಗೆ ಬಂದು ಇಳಿತಾರೆ. ಪ್ರಧಾನಿಯವರನ್ನು ಕೂಡ ಕಂಡಿದ್ದರು. ಅವರೊಂದಿಗೆ ಕುಶಲೋಪರಿ ಮಾತನಾಡಲಾಯಿತು. ಮ್ಯಾಚ್ ಬಗ್ಗೆ, ಆ ಒಂದು ಹರ್ಷದ ಬಗ್ಗೆ ಎಲ್ಲ ಕೂಡ ಚರ್ಚೆಗಳು ನಡೆದವು ಅಲ್ಲಿ. ಇದೀಗ ಮುಂಬೈನ ಬೀದಿಯಲ್ಲಿ ತೆರೆದ ವಾಹನದಲ್ಲಿ ವಿಶ್ವಕಪ್ ವಿಜೇತ ಇಡೀ ತಂಡ ಅಲ್ಲಿ ಮೆರವಣಿಗೆಯಲ್ಲಿ ಹೊರಟಿದೆ. ರಸ್ತೆಯ ಇಕ್ಕೆಲಗಳಲ್ಲಿ ಸಾಗರೋಪಾದಿಯಲ್ಲಿ ಜನ ನಿಂತ್ಕೊಂಡಿದ್ದಾರೆ. ಅಷ್ಟು ದೊಡ್ಡ ಸಾಗರ, ಜನಸಾಗರ ಈ ವಿಶ್ವಕಪ್ ಗೆದ್ದಂಥ ವೀರರನ್ನ ಬರಮಾಡಿಕೊಳ್ತಾ ಇದೆ. ಅವ್ರಿಗೊಂದು ಅಭಿನಂದನೆ ಹೇಳ್ತಾ ಇದೆ. ನಿಮ್ಮ ಈ ಒಂದು ವಿಜಯವನ್ನು ನಾವು ಮರೆಯುವುದಿಲ್ಲ, ನಿಮ್ಮ ಈ ವಿಜಯಕ್ಕೆ ನಾವೆಲ್ಲ ಆಭಾರಿಗಳು ಅನ್ನೋ ಒಂದು ಸಂದೇಶವನ್ನು ನಿಂತಹ ಜನ ಕೊಡ್ತಾ ಇದ್ದಾರೆ. ನಾರಿಮನ್ ಪಾಯಿಂಟ್ನಿಂದ ವಾಂಖೆಡೆ ಸ್ಟೇಡಿಯಂವರೆಗೂ ಕೂಡ ರ್ಯಾಲಿ ಸಾಗ್ತಾ ಇದೆ. ಸ್ವಲ್ಪ ಅವರು ಅಂದುಕೊಂಡಿದ್ದ ಸಮಯಕ್ಕಿಂತ ತಡವಾಗಿ ಶುರುವಾಯಿತಿದು. ತಡವಾಗಿ ಶುರುವಾದರೂ ಅದು ನಿಜವಾಗ್ಲೂ ಒಂದು ಅದ್ಭುತ ಅಂತ ಹೇಳಬಹುದು. ಜನ ಕರಗಲಿಲ್ಲ. ಎಷ್ಟು ಜನ ಆಗ ಸೇರಿದ್ರೋ ಅದಕ್ಕಿಂತ ಜಾಸ್ತಿ ಆಗ್ತಾ ಇದ್ದಾರೆಯೇ ಹೊರತು ಜನ ಅಂತೂ ಕಡಿಮೆ ಆಗ್ತಾ ಇಲ್ಲ. ಈ ರೋಡ್ ಶೋ ಆದಮೇಲೆ ವಾಂಖೆಡೆಯಲ್ಲಿ ಇಡೀ ತಂಡಕ್ಕೆ ಅಭಿನಂದನಾ ಸಮಾರಂಭ ಕೂಡ ಇದೆ. ಅಷ್ಟೇ ಅಲ್ಲ, 125 ಕೋಟಿ ರೂಪಾಯಿಗಳ ಮೊತ್ತದ ಬಹುಮಾನವನ್ನು ಭಾರತದ ಕ್ರಿಕೆಟ್ ತಂಡ ಸ್ವೀಕರಿಸ್ತಾ ಇದೆ. ರಸ್ತೆಯ ಉದ್ದಗಲಕ್ಕೂ ಕೂಡ ಅಭಿಮಾನಿಗಳು ಹರ್ಷೋದ್ಗಾರ ಮುಗಿಲು ಮುಟ್ತಾ ಇದೆ. ಅವರ ಅಭಿಮಾನ ಆ ಪರಿಲ ಅವರು ತೋರಿಸ್ಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಯಾವೆಲ್ಲ ಜನ ನಿಂತಿದ್ದಾರೋ ಇಡೀ ತಂಡ, ಇನ್ಕ್ಲೂಡಿಂಗ್ ರಾಹುಲ್ ದ್ರಾವಿಡ್, ಕೋಚ್ ರಾಹುಲ್ ದ್ರಾವಿಡ್ ಸೇರಿ ಎಲ್ಲರೂ ಕೂಡ ಜನಗಳ ಕಡೆಗೆ ಕೈ ಬೀಸಿ ಜನಗಳಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ.